ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲತಾ ಶ್ರೀನಿವಾಸ್ ಅಂತ ಹೇಳಿ ಇಂದಿನ ಧಾರ್ಮಿಕ ಪ್ರವಚನದಲ್ಲಿ ಸುಪ್ರಸಿದ್ಧವಾದ ಭಾರತೀಯ ಪರಂಪರೆಯ ಸಂಸ್ಕೃತಿಯಲ್ಲಿ ಮೂಡಿಬಂದಿರುವಂತಹ ಅತ್ಯಂತ ವಿಶಿಷ್ಟವಾದ ಒಂದು ಸುಪ್ರಭಾತದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಹರೇ ಶ್ರೀನಿವಾಸ. ಓಂ ಗಂ ಗಣಪತಿಯೇ ನಮಃ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಯಾರು ಕೇಳಿಲ್ಲ ಹೇಳಿ ಈ ಜನಪ್ರಿಯವಾದ ಒಂದು ಸುಪ್ರಭಾತನ? ಉತ್ತಿಷ್ಟ ನರಶಾದೋಲ ಕರ್ತವ್ಯಂ ದೈವಮಾನಿಕಂ. ಉತ್ತಿಷ್ಟ ಉತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡಧ್ವಜ ಉತ್ತಿಷ್ಟ ಕಮಲಾಕಾಂತ ತ್ರೈಲೋಕ್ಯ ಮಂಗಳಂ ಕುರು. ಖಂಡಿತ ಈ ಸುಪ್ರಭಾತವನ್ನು ಕೇಳಿದರೆ ಎಲ್ಲರಿಗೂ ಮಂಗಳ ಆಗುತ್ತೆ. ಪ್ರತಿಯೊಂದು ಮನೆಯಲ್ಲೂ ಬೆಳಗಿನ ಜಾವ ಇದನ್ನು ಹಾಕ್ಬಿಟ್ಟೆ ದಿನವನ್ನು ಶುರು ಮಾಡ್ತಾರೆ. ಎಲ್ಲರೂ ಹಾಡೋಕ್ಕಾಗೋರು ಹಾಡ್ತಾರೆ, ಇಲ್ಲಾಂದರೆ ಕ್ಯಾಸೆಟಲ್ಲಾದರೂ ಹಾಕಿ ಕೇಳಿಬಿಟ್ಟು ವೆಂಕಟೇಶ್ವರನ ಸುಪ್ರಭಾತದಿಂದ ತನ್ನ ದಿನಚರಿಯನ್ನು ಶುರು ಮಾಡ್ತಾರೆ. ಈಗಲೂ ಅಷ್ಟೇ ತಿರುಪತಿಯಲ್ಲಿ ರಾತ್ರಿ 3 ಗಂಟೆಗೇ ವೆಂಕಟೇಶ್ವರನ ಮಲಗಿರೋ ವೆಂಕಟೇಶ್ವರ ಯೋಗ ನಿದ್ರೆಯಲ್ಲಿ ಮಲಗಿರುವಂಥ ಸ್ವಾಮಿಯನ್ನು ಈ ಒಂದು ಸುಪ್ರಭಾತವನ್ನು ಹೇಳಿ ಸ್ವಾಮಿನ ಹೆಬಲಿಸ್ತಾರೆ. ಎಷ್ಟು ಒಂದು ಅಂದರೆ ಉತ್ತಿಷ್ಟವಾದ ಒಂದಿದು ಅಂದರೆ ಉತ್ತಿಷ್ಟ ಅಂದರೆ ಆ ಭಗವಂತ ಅವನು ಏನು ಹೇಳ್ತಾನೆ ಅಂದರೆ, ನೋಡಪ್ಪ ಎಲ್ಲರೂ ನೀವು 1 ಹೆಜ್ಜೆ ನನ್ನ ಹತ್ರ ಬಂದರೆ ನಾನು ನಿಮ್ಮ ಕಡೆಗೆ 100 ಹೆಜ್ಜೆ ಬರ್ತೀನಿ ಅಂತ ಹೇಳ್ತಾನೆ ಸ್ವಾಮಿ. ನಾವು ಒಂದು ಸ್ವಲ್ಪ ಧ್ಯಾನ ಮಾಡೋದು, ಸ್ವಲ್ಪ ಅವನ್ನ ಭಕ್ತಿ ತೋರಿಸ್ಬಿಟ್ರೆ ಸಾಕು, ನಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಹೀಡೋಗ್ಬಿಡುತ್ತೆ. ಸ್ವಾಮಿ ಅಂದರೆ ದೇವರು. ನಾವು ಧರ್ಮ ಪಾಲನೆ ಮಾಡಬೇಕು ಅಂತ ಹೇಳ್ತೀವಿ. ಧರ್ಮ ಅಂದರೆ ಏನು? ಒಂದು ಸತ್ಪುರುಷ, ಮಹಾನ್ ಪುರುಷ ಅವನು ಹೇಳ್ಕೊಟ್ಟಿದ್ದನ್ನೆಲ್ಲ ನಾವು ಫಾಲೋ ಮಾಡ್ತಾ ಹೋಗ್ತೀವಿ. ಯಾರು? ಆ ದೇವರು. ಆ ಧರ್ಮದಲ್ಲಿ ಬರೀ ಧರ್ಮನೇ ಇರುತ್ತೆ, ಯಾರಿಗೂ ತೊಂದರೆ ಕೊಡೋದಿಲ್ಲ, ಎಲ್ಲರಿಗೂ ಒಳ್ಳೆಯದಾಗೋ ಅಂಥ ಒಂದು ಮಾರ್ಗ, ಉತ್ತಿಷ್ಟವಾದ ಒಂದು ಮಾರ್ಗ ಅಲ್ವೇ? ಅದೇ ಭಗವದ್ಗೀತೆ. ಆ ಸ್ವಾಮಿ ಹೇಳ್ಕೊಟ್ಟಿರೋ ಮಾರ್ಗದಲ್ಲಿ ನಾವು ಹೋದರೆ ನಮ್ಮ ಬದುಕು ಸ್ವರ್ಗ ಆಗತ್ತೆ. ಅದರಲ್ಲಿ ಏನೋ ಒಂದು ಸಂಶಯ ಇಲ್ಲ. ನೋಡಿ, ಸ್ವಾಮಿಗೆ ಭೂಮಿಯಲ್ಲಿ ನಿಲ್ಲಿಸಬೇಕಂತ ಹೇಳಿ ಆಸೆ ಆಯ್ತಂತೆ. ಆವಾಗ ಆ ಗರುಡ ಏನು ಮಾಡ್ತಂತೆ ಗೊತ್ತಾ? ವೈಕುಂಠದಿಂದನೇ ಬೆಟ್ಟವನ್ನು ಸ್ವಲ್ಪ ತಂದು ಇಲ್ಲಿಟ್ಟನಂತೆ. ಅದಕ್ಕೆ ಸ್ವಾಮಿ ಬೆಟ್ಟದ ಮೇಲೆ ನಿಲ್ಲಿಸಿರೋದು. ಅಂಥ ಒಂದು ಪವಿತ್ರವಾದ ಸ್ಥಾನ ತಿರುಪತಿ. ಅಲ್ಲಿ ಈಗಲೂ ನೋಡಿ, ನಮಗೆ ದರ್ಶನಕ್ಕೆ ಆಗಸ್ಟ್ ಈಗಲೇ ಬುಕ್ ಮಾಡಬೇಕು, ಅಷ್ಟು ಒಂದು ರಶ್ಶು ಸ್ವಾಮಿಗೆ. ಎಲ್ಲ ಕಡೆ ದೇವರಿದ್ದಾನೆ, ವೆಂಕಟೇಶ್ವರನ ದೇವಸ್ಥಾನ ಆದರೆ ಇದೆ, ಆದರೆ ತಿರುಪತಿಗೆ ಹೋಗ್ಬಿಟ್ರೇನೆ ಅದು ಒಂದು ಸಮಾಧಾನ, ಒಂದು ಚಿತ್ತ ನಮಗೆ. ನಾವು ಏನೋ ಒಂದು ಆಸೆ, ಆ ಸ್ವಾಮಿ ನೋಡಬೇಕು, ಅವನಲ್ಲಿರೋ ಒಂದು ವರ್ಚಸ್ಸು, ಇದು ನಮಗೆ ಎಷ್ಟು ಸಾಲದು. ಅವ್ನ ಪ್ರಸಾದ ನೋಡಿದ್ರೇ, ಅವ್ನು ತಿಂದ್ರೇ ನಮ್ಮ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಸ್ವಾಮಿ ನಿನ್ನ ಪ್ರಸಾದ ತಿನ್ನೋ ಅಷ್ಟು ಪುಣ್ಯ ನಾವು ಮಾಡಿದ್ದೀವಿ, ಇವೆಂದು ನಮಗೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದೆ, ನೀನು ಪ್ರಸಾದ ಸಿಕ್ತು ಅಂತ ಹೇಳ್ಕೊಂಡು ಕಣ್ಣಿಗೆ ಒತ್ಕೊಂಡು ತಿಂತೀವಿ ಅಂತ ಸ್ವಾಮಿ ವೆಂಕಟೇಶ್ವರ ಕಲಿಯುಗದ ದೇವ. ಅವನಿಗೆ ಇಂಥ ಒಂದು ಸುಪ್ರಭಾತವನ್ನು ನಾವು ಕೇಳ್ತಾ ಇದ್ದರೆ ಅದರಲ್ಲಿ ಒಂದೊಂದು ಪದಗಳು ನಮ್ಮ ಬಡದಿ ಇಬ್ಬಿಸುತ್ತೆ. ಅಲ್ಲೊಂದು ವೈಬ್ರೇಷನ್ ಇದೆ, ಒಂದು ಎಷ್ಟು ವೈಬ್ರೇಷನ್ ಇದೆ ಅದು ಅಂತ ಹೇಳಿದರೆ, ಕಮಲ ಜೊಜ ಕುಂಕುಮ ತೋರಣ ತಾರು ಎಲ್ಲರೂ ಅಷ್ಟೇ ಎಷ್ಟು ಒಂದು ವೈಬ್ರೇಷನ್ಸ್ ಬರುತ್ತೆ. ಅಷ್ಟು ಒಂದು ಒಳ್ಳೆ ಸುಪ್ರಭಾತ ಅದು. ಇದರಲ್ಲಿ ಹೆಂಗೆ ಗೊತ್ತಾ? ಇದನ್ನು ಮಹರ್ಷಿ ವಿಶ್ವಾಮಿತ್ರರು ರಾಮಾಯಣದ ಬಾಲಕಾಂಡದಲ್ಲಿ ಇದನ್ನು ಬರೆದಿದ್ದಾರೆ. ಅಲ್ಲಿ ಅವಾಗ ರಾಮನ್ನ ನೆನೆಸ್ಕೊಂಡು ಅವ್ರ ಜೊತೆಯಲ್ಲಿದ್ದಾಗ ಬರೆದಿದ್ದು. ಕೌಸಲ್ಯ ಪೂರ್ವ ಸಂಧ್ಯಾ ಪ್ರವರ್ತತೆ. ಇದನ್ನು 1400 ವರ್ಷದ ಹಿಂದೆ ಇದೆ. ಇದನ್ನು ಎಲ್ಲ ಸರಿಯಾಗಿ ಇದು ಮಾಡಿದ್ದು ಅಂತ ಹೇಳಿದ್ರೆ ಶ್ರೀ ಪ್ರತಿವಾದಿ ಭಯಂಕರ ಅವರು, ಅಣ್ಣ ವೇದಾಂತಾಚಾರ್ಯವರು, ಯೋಗಿ ವಿದ್ವಾಂಸರು. ಅವರು ಇದನ್ನು 70 ಪದ್ಯಗಳಲ್ಲಿ ರಚಿಸಿದ್ದಾರೆ ಅಂತ. ಇದು ಒಂದು ತಿರುಮಲದಲ್ಲಿ ಈ ವೆಂಕಟೇಶ್ವರ ಸುಪ್ರಭಾತ ಪ್ರತಿನಿತ್ಯವನ್ನು ಹಾಕಿ ಅಲ್ಲಿ ನಾವು ಹೋಗ್ತಾ ಇದ್ದಾಗ, ಬೆಟ್ಟ ಹತ್ತಿದಾಗ ಅದು ನಮ್ಮ ಕಿವಿ ಮೇಲೆ ಬೀಳಿದಾಗ ಎಷ್ಟು ಒಂದು ಖುಷಿಯಾಗುತ್ತೆ ಗೊತ್ತಾ? ಆ ವೆಂಕಟೇಶ್ವರನ 1000 ಹೆಸರುಗಳು ಅಂತ ಹೇಳಿ ಸಹಸ್ರನಾಮ, ಅದರಲ್ಲಿ ಪ್ರತಿಯೊಂದು ಪದದಲ್ಲೂ ವೆಂಕಟೇಶ್ವರನ ಹೊಗಳ್ತಾ ಹೋಗ್ತಾರೆ. ಗೋವಿಂದ, ರಾಮ, ಮುಕುಂದ, ವೆಂಕಟೇಶ್ವರ, ಕೃಷ್ಣ ಎಲ್ಲ ಒಂದು ಹೆಸರನ್ನು ಹೇಳಿ ಅವನ್ನ ಒಂದೊಂದು ಗುಣಗಳನ್ನ, ವೈಶಿಷ್ಟ್ಯಗಳನ್ನ ಹೇಳ್ತಾ ಹೋಗ್ತಾರೆ. ಅದನ್ನು ನಾವು ಕೇಳ್ತಾ ಹೋಗಬೇಕು. ಇಷ್ಟು ಒಂದು ನರನಾಡಿಗಳನ್ನು ಹೆಚ್ಚುತ್ತೆ ಅಂದರೆ ಒಂದು ಮನಸ್ಸಿಗೆ ಒಂದು ಖುಷಿ ಆಗಿಬಿಡುತ್ತೆ, ಒಂದು ಸಂತೋಷ, ಆನಂದ ಅನ್ನೋದು ಖುಷಿದ ಒಂದು ಪರಮಾನಂದ ಸ್ಥಾನ ಅಂಥದ್ದೊಂದು ದೊರೆಯುತ್ತೆ ವೆಂಕಟೇಶ್ವರನ ಸುಪ್ರಭಾತದಲ್ಲಿ.
ಅದರಿಂದ ಅದನ್ನು ಯಾವ ಮನೆಯಲ್ಲಿ ಬೆಳಗ್ಗೆನೇ ಒಂದು ನೋಡಿ ಒಂದು ದಿನಚರಿ ಶುರುವಾಗೋದು ಬೆಳಗ್ಗೆಯಿಂದನೇ ಅದನ್ನು ನಾವು ಕೇಳಿದಾಗ ಇಡೀ ದಿನ ಒಂದು ಸುಖ ಶಾಂತಿಯಲ್ಲಿ ನೆಲೆಸಿರುತ್ತೆ. ಯಾವುದೇ ಒಂದು ಕಿರಿಕಿರಿ ಆಗೋದಿಲ್ಲ. ಬರೀ ದೊಡ್ಡವರಿಗೆ ಎಲ್ಲ ಮಕ್ಕಳಿಂದ ಹಿಡಿದು ಇಡೀ ಮನೆ ಖುಷಿಯಲ್ಲಿರುತ್ತೆ. ಯಾವುದೇ ಒಂದು ವೈಮನಸ್ಸು ಮನಸ್ತಾಪ ಬರದಂಗೆ ಎಲ್ಲರೂ ಖುಷಿಯಾಗಿರ್ತಾರೆ. ಒಂದು ದೇವರು ನೆಲೆಸ್ತಾರೆ ಅಂತ ಹೇಳಿ ನಮ್ಮದು ಯಾವುದೇ ಒಂದು ದೇವರ ಬಗ್ಗೆ ಇರುವಂಥ ಇದು ಮಹತ್ವವಾದ ಒಂದು ವಿಷಯಗಳಿಂದ ಕೂಡಿರುತ್ತೆ. ಅದು ನಮಗೆ ಗೊತ್ತಿರೋದಿಲ್ಲ ಅಷ್ಟೇ. ಈ ಜಗತ್ತಲ್ಲಿ ಈ ಕಲಿಯುಗದಲ್ಲಿ ಎಲ್ಲರಿಗೂ ಅವ್ರದ್ದೇ ಒಂದು ದಿನಚರಿಯಲ್ಲಿ ಕಳೆದೋಗ್ಬಿಟ್ಟಿರ್ತಾರೆ. ಮಕ್ಕಳಿಗೆ ಸ್ಕೂಲು ಎಕ್ಸಾಮ್, ದೊಡ್ಡವರಿಗೆ ಕೆಲಸ, ಅದರಿಂದ ಯಾವುದ್ರ ಬಗ್ಗೆನೂ ಅವ್ರು ಗಮನ ಕೊಡೋಕ್ಕಾಗ್ತಾಯಿಲ್ಲ. ಆದರೆ ನಮ್ಮ ಪರಂಪರೆ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಬಹಳ ಉನ್ನತವಾದ ಕೂಡಿದೆ. ಯಾರೇ ಆಗಲಿ ಒಂದು ಸಮಯವನ್ನು ಬೆಳಗ್ಗೆ ಬ್ರಹ್ಮಿ ಮುಹೂರ್ತದಲ್ಲಿ 3:30ಯಿಂದ 6 ಗಂಟೆವರೆಗೂ ಸಂಜೆಯ ಗೋಧೂಳಿ ಸಮಯದಲ್ಲಿ ಸ್ವಾಮಿನ ಸೇವೆಯನ್ನು ಮಾಡೋದ್ರಿಂದ ಬಹಳ ಒಂದು ಲಾಭ ಇದೆ, ಪ್ರಯೋಜನ ಇದೆ. ಈಗಂತೂ ನೋಡಿ, ನಾವು ಬೇರೆಯವ್ರನ್ನ ಯಾರನ್ನಾದ್ರೂ ಮಾತಾಡಿಸ್ಬೇಕು ಅಂದ್ರೂ ಎಲ್ಲರೂ ಒಂದು ನೋಡ್ತಾರೆ, ಅವ್ರು ಮಾತಾಡ್ಸಿದ್ರೆ ನನಗೆ ಬರೋ ಲಾಭ ಏನು ಅಂತ. ಒಬ್ರಿಗೊಂದು ಸ್ಮೈಲ್ ಕೊಡೋದ್ರಿಂದ ಹಿಡಿದು ಎಲ್ಲವನ್ನು ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ ವೆಂಕಟೇಶ್ವರನ ಸುಪ್ರಭಾತದಲ್ಲಿ ಗಿಂತ ಒಂದು ಮಹತ್ವ ಇದೆ. ಆ ದೇವ್ರನ್ನ ಸ್ವಾಮಿನ ನಾವು ಹಾಡಿ ಹೊಗಳುತ್ತಾ ಹೋದರೆ ಕೊನೆಗೆ ನಾವು ಮೋಕ್ಷ ದಾರಿಗೆ ಹತ್ತಿರ ಹೋಗ್ತೀವಿ. ನಮಗೆ ಖಂಡಿತ ಮೋಕ್ಷ ಸಿಗುತ್ತೆ ಅಲ್ವೇ? ಎಲ್ಲರೂ ಅಷ್ಟೇ, ಪ್ರತಿಯೊಂದು ಜನ್ಮದಲ್ಲಿ ಏನಾಗಿ ಹುಡ್ತೀವೋ ಗೊತ್ತಿಲ್ಲ. 25 ಜನ್ಮಗಳಾದ್ಮೇಲೆ ಮನುಷ್ಯ ಜನ್ಮ ಬರ್ತಾರೆ, ಎಷ್ಟೋ ಅಥವಾ ಜನ್ಮಗಳಾದ್ಮೇಲೆ ಮನುಷ್ಯ ಜನ್ಮ ಬರ್ತಾರೆ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನಮ್ಮ ಮೋಕ್ಷನೇ ಅಂದರೆ ಜನ್ಮನೇ ಇಲ್ದಲೇ ನಾವು ಸ್ವಾಮಿ ಪಾದವನ್ನು ವೈಕುಂಠ ಸೇರ್ಕೊತೀವಿ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವೇ? ಅಂತ ನಾವು ವೈಕುಂಠವನ್ನು ಪಡಿಬೇಕಂದ್ರೆ ವೆಂಕಟೇಶ್ವರನ ಸೇವೆ ಅತ್ಯಗತ್ಯ. ಬೆಳಗ್ಗೆಯಿಂದ ಹಿಡಿದು ಸಂಜೆವರೆಗೂ ಪುರುಸೊತ್ತಾಗ ಸಮಯ ಸಿಕ್ಕಾಗಲ್ಲ ಶ್ರೀರಾಮ ವೆಂಕಟೇಶ್ವರ ಒಂದು ಸಹಸ್ರನಾಮಗಳಲ್ಲಿ ಒಂದು ನಾಮವನ್ನು ನಾರಾಯಣ ಅಂತ ಹೇಳಿದ್ರು ನಮಗೆಲ್ಲ ಒಂದು ಸಮಸ್ಯೆಗಳು ಬಗೆಹರುತ್ತೆ. ಅದರಿಂದ ಎಲ್ಲರೂ ಮುಂಜಾನೆ ನಾವು ವೆಂಕಟೇಶ್ವರನ ಸುಪ್ರಭಾತದಿಂದ ನಮ್ಮ ದಿನಚರ್ಯವನ್ನು ಶುರು ಮಾಡೋಣ ಅಂತ ಹೇಳಿ ಇಂದಿನ ಧಾರ್ಮಿಕ ಪ್ರವಚನವನ್ನು ಮುಗಿಸ್ತಾ ಇದ್ದೀನಿ. ಲತಾ ಶ್ರೀನಿವಾಸ್, ಬೆಂಗಳೂರಿಂದ.